ಓಕೆ, ನಾವು ಕೊನೆಯದಾಗಿ ನಮ್ಮ ನೋಡುಗರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ನಿಮ್ಮ ದ್ರಾವಿಡ ಅಸ್ಮಿತೆಯ ಒಂದು ಪ್ರಚುರಪಡಿಸುವ ನೆಲೆಯಲ್ಲಿ, ಅದನ್ನು ವಿಸ್ತರಿಸೋಗೊಳಿಸೋ ನೆಲೆಯಲ್ಲಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ? ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಕನ್ನಡ ನ್ಯೂಸ್ 1 ಚಾನಲ್ ಅವ್ರಿಗೆ ಶರಣಾರ್ಥಿನ ಹೇಳ್ತಾ, ಜನತೆ ಇಲ್ಲಿ ಕೇಳ್ಕೊಳ್ಳೋದೇನಂತಂದರೆ, ಕನ್ನಡ ನಾಡು ನುಡಿ ಮತ್ತು ಸಾಮಾಜಿಕ ನ್ಯಾಯಕ್ಕೋಸ್ಕರ ನಾವು ದ್ರಾವಿಡ ಕನ್ನಡಿಗರ ಚಳುವಳಿಲಿ ಪ್ರತಿಯೊಬ್ಬರೂ ಭಾಗವಹಿಸಬೇಕು. ಭಾಗವಹಿಸುವಿಕೆ ಏನು ಅಂತಂದರೆ, ಏನು ಯಾವಾಗಲೂ ರೋಡಿಗೆ ಬಂದು ನಿಂತ್ಕೋಬೇಕಾ, ಯಾವಾಗಲೂ ಸ್ಟ್ರೈಕ್ ಮಾಡಬೇಕಾ, ಈ ಥರದ್ದು ಯಾವುದೂ ಅಂತಲ್ಲ. ಅಗತ್ಯ ಬಿದ್ದಾಗ ಅದನ್ನು ಮಾಡಬೇಕಾಗುತ್ತೆ. ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನುಡಿ ಆಧಾರಿತವಾಗಿ ಆಲೋಚನೆ ಮಾಡೋದಕ್ಕೆ ಶುರು ಮಾಡಬೇಕಾಗುತ್ತೆ. ಪ್ರತಿಯೊಂದೂ ನಮಗೆ ಕನ್ನಡ ನುಡಿಲಿ ಸಿಗುವಂಗೆ ಆಗಬೇಕು. ಮತ್ತು ಕನ್ನಡ ನುಡಿಯವ್ರನ್ನ ಮತ್ತಿನ್ಯಾವುದೋ ಹಿಂದಿ ನುಡಿಯವರೋ ಇನ್ಯಾವುದೋ ಒಕ್ಕೂಟ ಸರ್ಕಾರನೋ ಕಂಟ್ರೋಲ್ ಮಾಡಬಾರ್ದು. ಅವ್ರಿಗೆ ಕೇಳಿ ನಾವೇನೋ ಬದುಕಬೇಕು ಅನ್ನೋದು ಆ ಒಂದು ಆಲೋಚನೆನ ನಾವು ಬಿಟ್ಟಾಕಬೇಕಾಗುತ್ತೆ. ಯಾಕಂತಂದರೆ ದೇಶ, ಧರ್ಮ, ದೇವರು, ಜಾತಿ ಈ ಹೆಸರಲ್ಲಿ ನಮ್ಮನ್ನು ಅಡಿಯಾಳಾಗಿ ಮಾಡ್ಕೊಂಡು ವರ್ಷಕ್ಕೆ ಸರಿಸುಮಾರು 4 ಲಕ್ಷ ಕೋಟಿ ಟ್ಯಾಕ್ಸನ್ನು ಲೂಟ್ ಮಾಡ್ತಾಯಿದ್ದಾರೆ. ಈ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮವರ ಡೈಲಾಗ್ನ ಹೇಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಅವರು ಬ್ರಿಟಿಷವ್ರಿಗೆ ಹೇಳೋದ್ರಂತೆ, ನಿನಗೆ ಯಾಕೆ ಕೊಡಬೇಕು ಕಪ್ಪ ಅಂತ. ಹಂಗೆ ಇವಾಗ ನಾವು ಕೇಳಬೇಕು, ನಿಮಗೆ ಯಾಕೆ ಕೊಡಬೇಕು ಕಪ್ಪ ಅಂತ. ಯಾರಿಗೆ? ಈ ಒಕ್ಕೂಟ ಸರ್ಕಾರದವ್ರಿಗೆ. ಹಾಗಾಗಿ ನಾವೆಲ್ಲ ದ್ರಾವಿಡ ನುಡಿಯವರು, ದ್ರಾವಿಡ ಕನ್ನಡ, ದ್ರಾವಿಡ ಇತರೆ ನುಡಿಗಳು ಅಂತಂದರೆ ತಮಿಳು, ತೆಲುಗು, ಮಲಯಾಳಂ, ತುಳು ಇವರ ಜೊತೆ ನಾವು ಒಂದು ಫ್ರೆಂಡ್ಲಿಯಾಗಿರಬೇಕು. ಸಂಸ್ಕೃತ ಮತ್ತು ಹಿಂದಿ ನಮಗೆ ಅಪಾಯ, ಬೇರೆ ಎಲ್ಲ ನುಡಿಗಳು ನಮಗೆ ಒಂದು ಫ್ರೆಂಡ್ಲಿಯಾಗಿ ಇರಬೇಕು ಅಂತ ಈ ಮೂಲಕ ಕೇಳ್ಕೊತಿದ್ದೀನಿ. ಫೈನ್. ಬೇಂದ್ರೆಯವರು ಒಂದು ಮಾತು ಹೇಳ್ತಾರೆ, ಕನ್ನಡವನ್ನು ಕನ್ನಡಿಸುವಂತಿರಲಿ ಅಂತೇಳಿ. ಅದನ್ನು ನಾವು ಮತ್ತಷ್ಟು ಇನ್ನೂ ಒಂದು ನೆಲೆಯಲ್ಲಿ ನೋಡೋದಾದರೆ, ಕನ್ನಡವು ದ್ರಾವಿಡ ಅಸ್ಮಿತೆಯನ್ನು ಕನ್ನಡಿಸಲಿ ಅಂತೇಳಿ ಆಶಿಸ್ತಾ, ಅಭಿಯವರೇ ನಮ್ಮ ಈ ಏನು ಸಂಸ್ಕೃತಿ, ಭಾಷೆ, ಒಕ್ಕೂಟ ವ್ಯವಸ್ಥೆ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದು ನೀವು ನಮ್ಮ ಜೊತೆ ಇಷ್ಟು ನಿಮ್ಮ ಸಮಯವನ್ನು ನಮಗೆ ಕೊಟ್ಟು ನುಡಿಯ ಬಗ್ಗೆ ನಿಮ್ಮ ಚಿಂತನೆಗಳನ್ನು ಮುಕ್ತವಾಗಿ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಶರಣು ಸರ್. ಶರಣು.